Hello my people, welcome to my new vlog. Guys, ಇದು ನನ್ನ ಫಸ್ಟ್ ವ್ಲಾಗು. ಆದಿ ವ್ಲಾಗ್ ಅಂದ್ಬಿಟ್ಟು ಮನೆಯಲ್ಲಿ ಬೋಂಡ ಮಾಡೋಣ ಅಂತ ಹೇಳ್ತಾ ಬನ್ನಿ ಮನೆಗೆ ಬಂದರೆ ಅದೇ ನಿಮ್ಗೆ ಹೇಳಿದ್ನಲ್ಲ ಬೋಂಡ ಮಾಡೋಣ ಅಂತ. ಅದೇ ಬಂದರೆ ಏನೇನು ಮಾಡ್ತೀವಿ ಏನು ಮಾಡಬೇಕು ಅಂತ ಫಸ್ಟು ಅರ್ಥ ಆಯಿತು ಅನಿಸುತ್ತೆ. ನಮ್ಮ ಇಲ್ಲಿದೆ ಆಫ್ರಿಕನ್ನು, ಅದಕ್ಕೆ ನೀರು ಖಾಲಿ ಆದಂಗಿತ್ತು. ಇಲ್ಲೇ ಇದೆ. ಮತ್ತು ಇವು ಬಜಿಸಿದೆ, ಅವ್ರಿಗೆ ನೀರು ಸ್ವಲ್ಪ ಇದೆ. ಫುಡ್ ಖಾಲಿ ಆಗಿದೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಷ್ಟೇ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೊಲ್ಲು ಬದ್ದ నేను ಇದು ಮಾಡಬೇಕಂತೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾರು ಯೂಶಲ್ ಹಾಕಿ ಇಲ್ಲೇ ಮಾಡೋದು ತುಂಬ ಇಷ್ಟ ಅವನಿಗೆ ಅಲ್ವೇನ ದೊಲ್ಲು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಇದು ಓಪಾರ್ ನನ್ನ ಮಕ್ಕಳನ್ನ. ಸಂಜೆ ಆಯಿತು, ಇನ್ನು ಊಟ ಮಾಡಿಲ್ಲ. ಊಟ ಮಾಡಿಬಿಟ್ಟು ಸಿಗೋಣ ಸಂಜೆ ತಿಂಡಿ ಮಾಡಬೇಕಾದ್ರೆ. ಏನಂತೀರ? 2 ಈರುಳ್ಳಿ ಎತ್ಕೊಂಡಿದ್ದೀನಿ, ಹಚ್ತಾ ಇದ್ದೀನಿ. 2 ಈರುಳ್ಳಿ ಸಾಕು. ನಿಮ್ಗೇನಾದರೂ ಬೇಕಂದರೆ ಸ್ವಲ್ಪ ಜಾಸ್ತಿ ಪಲ್ಯ ಇದ್ದರೆ 3 ತಗೊಳ್ಳಿ, ಸಾಕಾಗತ್ತೆ. ಕ್ಲೀನಾಗಿ ಬಿಡಿಸ್ಕೊಳ್ಳಿ, ಸಣ್ಣ ಸಣ್ಣ ಹಚ್ಚಿ. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಯಿಲ್ ಹಾಕಿ, ಈರುಳ್ಳಿ ಹಾಕಿ, ಆಲೂಗಡ್ಡೆ ಎತ್ಕೊಳ್ಳಿ, ಕಲಸಿ ಚೆನ್ನಾಗಿ ನಿಂಬೆಹಣ್ಣು ಹಿಂಡಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಫುಲ್ಲು ಎಲ್ಲ ನಿಂಬೆಹಣ್ಣು ರಸ ಎಲ್ಲ ಫುಲ್ಲು ಹುಳಿ ಹಾಕ್ಬಿಡ್ಬೇಕು. ಹಂಗೆ ಕಲಸಿ ಉಂಡೆ ಕಟ್ಟಿ ಚೆನ್ನಾಗಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಕಟ್ಕೋಗೋರು. ಅದೆಲ್ಲ ಕೇಳಿಬಿಡಿ, ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ. ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ಖಾರ ಪುಡಿ ಹಾಕ್ಕೊಳ್ಳಿ. ಕಲಸಿ ಚೆನ್ನಾಗಿ ಕಲಸಿ ಫುಲ್ಲು ಸಾಫ್ಟಾಗಿ ಆಗಬೇಕು. ಫ್ಲಫಿ ಥರ, ಗೊತ್ತಾಯ್ತಲ್ಲ? ನೋ ಕಾಮೆಂಟ್ಸ್. ಆಮೇಲೆ ಎಣ್ಣೆಗೆ ಬಿಡಿ, ಅಷ್ಟೇ. ಬೋಂಡ ರೆಡಿ ಮನೆಯಲ್ಲಿ ಅಷ್ಟೇ. ನೋಡಿ, ಬಾಳೆ ಎಲೆ ಮೇಲೆ ಹಾಕ್ಕೊಳ್ಳಿ, ಮೂರೇರಿ. ಬೇಕಾ? ಬೇಕೇನ್ರಿ? ಕೊಡಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಾಕ್ಯ ಕಾಯ್ತಾ